ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎಂಬ ಘೋಷವಾಕ್ಯದಂತೆ ಯಾರು ಕಷ್ಟಪಟ್ಟು ಕೃಷಿ ಮಾಡುತ್ತಾರೋ ಅವರಿಗೆ ಎಂದಿಗೂ ಬಡತನವಿಲ್ಲ ಎಂಬ ಮಾತಿನಂತೆ ಮಾನವನ ಬದುಕಿನ ಪ್ರತಿ ಹಂತದಲ್ಲೂ ಯಾವುದೋ ರೀತಿಯಲ್ಲಿ ಕೃಷಿ ಮುಖ್ಯ ಪಾತ್ರ ವಹಿಸುತ್ತದೆ. ಆದರೆ ಕೃಷಿಯನ್ನೇ ಅವಲಂಬಿಸಿದ ರೈತ ಸಮುದಾಯಕ್ಕೆ ಅದರ ಪ್ರತಿಫಲ ದೊರೆಯುತ್ತಿಲ್ಲ. ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ವಿವಿಧ ರೀತಿಯ ಸಂಘ ಸಂಸ್ಥೆಗಳು ಅನೇಕ ಮಾರುಕಟ್ಟೆಯ ನಾವೀನ್ಯತೆಗಳನ್ನು ಪರಿಚಯಿಸುತ್ತಾ ಬರುತ್ತಿವೆ. ಅವುಗಳಲ್ಲಿ ಕೆಲವು ಮಾರುಕಟ್ಟೆಯ ನಾವೀನ್ಯತೆಗಳನ್ನು ಈ ವಿಡಿಯೋ ಮೂಲಕ ತಿಳಿಸುತ್ತಿದ್ದೇವೆ. ಮೊದಲನೆಯದಾಗಿ ಎಲೆಕ್ಟ್ರಾನಿಕ್ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಅಂದರೆ ಇನಾಮ್. ಇದರ ಬಗ್ಗೆ ನೋಡೋಣ. ಸಾಮಾನ್ಯವಾಗಿ ರೈತರು ಎರಡು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಒಂದು, ಉತ್ತಮ ಮಾರುಕಟ್ಟೆ ಹಾಗೂ ಅವರು ಬೆಳೆದ ಬೆಳೆಗೆ ಸಮರ್ಪಕವಾದ ಬೆಲೆ ದೊರೆಯದೇ ಇರುವುದು. ಇದನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಇನಾಮ್ ಅನ್ನು ಪರಿಚಯಿಸಿದೆ. ಇದು ಏಪ್ರಿಲ್ 14, 2016ರಂದು ಜಾರಿಗೆ ಬಂದಿದ್ದು, ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಇದು ಉತ್ತಮ ಮಾರುಕಟ್ಟೆಯಾಗಿದೆ ಹಾಗೂ ಉತ್ತಮ ಮಾರುಕಟ್ಟೆಯ ಅವಕಾಶಗಳನ್ನು ನೀಡುತ್ತದೆ. ರೈತರು ತಮ್ಮ ಉತ್ಪನ್ನವನ್ನು ಹತ್ತಿರದ ಮಂಡಿ ಅಥವಾ ಎಪಿಎಂಸಿಗೆ ಕೊಂಡೊಯ್ದು ನಂತರ ತ್ವರಿತ ಮೌಲ್ಯಮಾಪನ ಸಾಧನದಿಂದ ಮಾದರಿ ಅಸೆಯಿಂಗ್ ಮಾಡಿ ನಂತರ ಆನ್ಲೈನ್ ಮೂಲಕ ಬಿಡ್ ನಿರ್ವಹಣೆ ಹಾಗೂ ಹರಾಜನ್ನು ಮಾಡಲಾಗುತ್ತದೆ. ಹರಾಜಿನಲ್ಲಿ ಒಂದು ಬೆಲೆ ನಿಗದಿಯಾದ ಮೇಲೆ ಆ ಉತ್ಪನ್ನವನ್ನು ಎಲೆಕ್ಟ್ರಾನಿಕ್ ತೂಕ ಯಂತ್ರದ ಮೂಲಕ ತೂಕವನ್ನು ಖಚಿತಪಡಿಸಲಾಗುತ್ತದೆ. ನಂತರ ಆನ್ಲೈನ್ನ ಮೂಲಕ ಪಾವತಿ ಮಾಡಲಾಗುತ್ತದೆ. ಆನ್ಲೈನ್ ಪಾವತಿಯನ್ನು ನಾವು ಚಲನ್ ಅಥವಾ ಚೆಕ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಮಾಡಬಹುದಾಗಿದೆ. ಹೀಗೆ ರೈತರು ಇನಾಮ್ ಆ್ಯಪಿನ ಸದುಪಯೋಗ ಪಡೆದುಕೊಂಡು ತಮ್ಮ ಬೆಳೆಗೆ ತ್ವರಿತ ಬೆಲೆಯನ್ನು ಪಡೆದುಕೊಳ್ಳುವುದರ ಮೂಲಕ ದಲ್ಲಾಳಿಯನ್ನು ಕಡಿಮೆ ಮಾಡಿ ಗುಣಮಟ್ಟದ ಬೆಳೆಯನ್ನು ಅಲ್ಲೇ ನಿಖರ ಬೆಲೆಗೆ ಮಾರಾಟ ಮಾಡಬಹುದಾಗಿದೆ. ರೈತರು ಇನಾಮ್ ಆ್ಯಪಿನ ಸದುಪಯೋಗ ಪಡೆದುಕೊಂಡು ದೇಶದಾದ್ಯಂತ ಇರುವ ಎಪಿಎಂಸಿಗಳಲ್ಲಿ ತಮ್ಮ ಬೆಳೆಗೆ ತಕ್ಕ ಬೆಲೆಯನ್ನು ಪಡೆದುಕೊಳ್ಳಬಹುದು. ಇದರ ಮೂಲಕ ದಲ್ಲಾಳಿಯನ್ನು ಕಡಿಮೆ ಮಾಡಿ ಗುಣಮಟ್ಟದ ಬೆಳೆಯನ್ನು ಅಲ್ಲೇ ನಿಖರ ಬೆಲೆಗೆ ಮಾರಾಟ ಮಾಡಬಹುದಾಗಿದೆ. ರೈತರು ಬೆಳೆಯನ್ನು ಬೆಳೆಯುತ್ತಾರೆ, ಅದಕ್ಕಾಗಿ ಅವರ ಶ್ರಮ ಆದರೆ ಬೆಳೆದ ಬೆಳೆಗೆ ತಕ್ಕ ಪ್ರತಿಫಲ ಸಿಗಬೇಕು ಎಂದರೆ ಅವರು ಹೊಸ ಮಾರ್ಗವನ್ನು ಗುರುತಿಸಬೇಕಾಗಿದೆ. ಈ ಮಾರ್ಗವೇ ಮೌಲ್ಯವರ್ಧನೆ, ಅಂದರೆ ಅವರು ಬೆಳೆದ ಉತ್ಪನ್ನಕ್ಕೆ ಹೆಚ್ಚಿನ ಮೌಲ್ಯದೊಂದಿಗೆ ಹೊಸ ಉತ್ಪನ್ನವಾಗಿ ಬದಲಾಯಿಸುವುದು. ಉದಾಹರಣೆಗೆ ರಾಗಿ ಬೆಳೆಯನ್ನು ತೆಗೆದುಕೊಳ್ಳೋಣ. ರಾಗಿಯನ್ನು ಬೆಳೆದ ನಂತರ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡದೆ ಅದನ್ನು ರಾಗಿ ಮಾಲ್ಟ್, ರಾಗಿ ಬಿಸ್ಕೆಟ್, ರಾಗಿ ಪಾಪ್ಕಾರ್ನ್ ಮಾಡುವುದರ ಮೂಲಕ ಅದರ ಬೆಲೆಯನ್ನು ದುಪ್ಪಟ್ಟು ಮಾಡಬಹುದಾಗಿದೆ. ಅದರ ಜೊತೆಗೆ ತಾವು ಬೆಳೆದ ಉತ್ಪನ್ನವನ್ನು ಸಂಸ್ಕರಣೆ, ಪ್ರೊಸೆಸಿಂಗ್ ಮೂಲಕ ಅದರ ಮೌಲ್ಯವನ್ನು ಹೆಚ್ಚಿಸಬಹುದು. ಒಪ್ಪಂದ ಕೃಷಿ ಇದು ಖರೀದಿದಾರ ಮತ್ತು ರೈತರ ನಡುವಿನ ಒಪ್ಪಂದದ ಆಧಾರದ ಮೇಲೆ ಕೃಷಿ ಉತ್ಪಾದನೆಯನ್ನು ಒಳಗೊಂಡಿರುತ್ತದೆ. ಖರೀದಿದಾರನ ಗುಣಮಟ್ಟದ ಮಾನದಂಡಗಳು ಮತ್ತು ವಿತರಣಾ ಅವಶ್ಯಕತೆಗಳ ಆಧಾರದ ಮೇಲೆ ಬೆಳೆ ಅಥವಾ ಜಾನುವಾರು ಉತ್ಪನ್ನದ ಒಪ್ಪಿಗೆ ಪ್ರಮಾಣಗಳನ್ನು ಪೂರೈಸಲು ರೈತರು ಒಪ್ಪಿಕೊಳ್ಳುತ್ತಾರೆ. ಈ ಮಾರ್ಗದ ಮೂಲಕ ರೈತರು ಕಂಪನಿಯವರೊಂದಿಗೆ ನಿರ್ದಿಷ್ಟ ಗುಣಮಟ್ಟದ ಬೆಳೆಯನ್ನು ಬೆಳೆದು ಹಾಗೂ ಅದಕ್ಕೆ ಕಂಪನಿಯವರು ಮುಂಚಿತವಾಗಿಯೇ ನಿಗದಿಪಡಿಸಿದ ಬೆಲೆಯಲ್ಲಿ ಮಾರಲು ಒಪ್ಪುತ್ತಾರೆ. ಈ ಮೂಲಕ ರೈತರಿಗೆ ಅವರು ಬೆಳೆದ ಬೆಳೆಗೆ ಸಮರ್ಪಕ ಬೆಲೆಯು ದೊರೆಯುತ್ತದೆ. ಇದರಿಂದ ರೈತರಿಗೆ ಬೆಳೆ ಹಾಗೂ ಬೆಳೆಯ ನಷ್ಟವನ್ನು ತಪ್ಪಿಸಬಹುದು. ನೀವು ಕೇಳಿರಬಹುದು, ಕೂಡಿ ಬಾಳಿದರೆ ಸ್ವರ್ಗ ಸುಖ, ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆ ಮಾತುಗಳನ್ನು. ಈ ಅರ್ಥವನ್ನೇ ಬೇರಾಗಿಸಿಕೊಂಡು ಉತ್ಪಾದಕರ ಸಂಸ್ಥೆಗಳು ಭಾರತದಾದ್ಯಂತ ಮರಗಳಾಗಿ ಬೆಳೆಯುತ್ತಿವೆ. ಈ ಸಂಸ್ಥೆಗಳು ರೈತರಿಂದ, ರೈತರಿಗಾಗಿ ಮತ್ತು ರೈತರಿಗೋಸ್ಕರ ನಡೆಸುವಂತಹ ಸಂಸ್ಥೆಗಳಾಗಿವೆ. ಇಂತಹ ಸಂಸ್ಥೆಗಳ ಮುಖ್ಯ ಉದ್ದೇಶಗಳಲ್ಲಿ ಒಂದಾದ ಮಾರುಕಟ್ಟೆ ಮಾಹಿತಿಯನ್ನು ರೈತರಿಗೆ ಒದಗಿಸುವುದು. ಈ ಉದ್ದೇಶವನ್ನು ರೈತರು ಸಂಪೂರ್ಣವಾಗಿ ಬಳಸಿಕೊಂಡರೆ ಅವರ ಬೆಳೆಯನ್ನು ಸರಿಯಾದ ಸಮಯಕ್ಕೆ ಮಾರುಕಟ್ಟೆಗೆ ತಲುಪಿಸುವುದಲ್ಲದೆ ಅದಕ್ಕೆ ಸಮರ್ಪಕ ಬೆಲೆಯನ್ನು ಪಡೆದು ನಷ್ಟವನ್ನು ಕಡಿಮೆ ಮಾಡಬಹುದು. ರೈತರು ಬೆಳೆಯನ್ನು ಬೆಳೆಯುತ್ತಾರೆ, ಆದರೆ ಅವರಿಗೆ ಅಂದುಕೊಂಡ ರೀತಿಯಲ್ಲಿ ಇಳುವರಿ ಬರುವುದಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಗುಣಮಟ್ಟದ ಬೀಜ ಎಂದರೆ ತಪ್ಪಾಗಲಾರದು ಹಾಗೂ ಸರಿಯಾದ ಸಮಯಕ್ಕೆ ಬೀಜ ದೊರೆಯದೇ ಇರುವುದು ಕಾರಣವಾಗಿದೆ. ಇದಕ್ಕೆ ಪರಿಹಾರವಾಗಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಒಂದು ಹೊಸ ಮಾರ್ಗವನ್ನು ತಂದಿದೆ. ಅದೇನೆಂದರೆ ಆನ್ಲೈನ್ನ ಮೂಲಕ ಬೀಜವನ್ನು ಖರೀದಿಸುವುದು. UAS GKVK ಸೀಡ್ ಪೋರ್ಟಲ್ನಲ್ಲಿ ರೈತರು ನೋಂದಾಯಿಸಿಕೊಳ್ಳುವುದರ ಮೂಲಕ
ಬೀಜಗಳನ್ನು ಖರೀದಿಸಬಹುದಾಗಿದೆ. ಈ ಮೇಲೆ ಕಾಣುತ್ತಿರುವ ವೆಬ್ಸೈಟ್ ಮೂಲಕ ಖರೀದಿ ಮಾಡಬಹುದು. ಆನ್ಲೈನ್ನ ಮಾರುಕಟ್ಟೆ, ರೈತ ಉತ್ಪಾದಕರ ಸಂಘ, ಮೌಲ್ಯವರ್ಧಿತ ಉತ್ಪನ್ನ ಹಾಗೂ ಆನ್ಲೈನ್ನ ಮೂಲಕ ಗುಣಮಟ್ಟ ಹಾಗೂ ಸರಿಯಾದ ಸಮಯಕ್ಕೆ ಬೀಜವನ್ನು ಖರೀದಿಸುವುದರ ಮೂಲಕ ರೈತರು ಮಾರುಕಟ್ಟೆಯ ನಾವೀನ್ಯತೆಗಳನ್ನು ಸದುಪಯೋಗ ಪಡೆದುಕೊಳ್ಳಬಹುದು. ಇದರಿಂದಾಗಿ ರೈತರಿಗೆ ಉತ್ತಮ ಬೆಳೆಗೆ ಉತ್ತಮ ಬೆಲೆ ದೊರೆತು ಬೆಳೆ ಹಾಗೂ ಬೆಲೆ ನಷ್ಟವು ಕಡಿಮೆಯಾಗುತ್ತದೆ. ಧನ್ಯವಾದಗಳು.